ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ನನಗೊಂದು ಮೇಕಪ್ ಆರ್ಡರ್ ಸಿಕ್ಕಿತ್ತು ಅನಂತಪುರಲ್ಲಿ. ನನ್ನ ಜೊತೆಗೆ ಯಾರೂ ಇರಲಿಲ್ಲ, ನನ್ನ ಅಸಿಸ್ಟೆಂಟ್ ಇರಲಿಲ್ಲ. ಸೊ ನನ್ನ ಫ್ರೆಂಡ್ನ ಕರ್ಕೊಂಡು ಹೋದೆ. ಪಾಪ ಅವಳು ಎಲ್ಲಿ ಕರೆದ್ರೂ ಬರಲ್ಲ ಅಂತ ಹೇಳಲ್ಲ, ಪಾಪ ಬಂದಳು ನನ್ನ ಜೊತೆ. ಸೊ ನಾವು ತುಂಬ ವೀಡಿಯೋಸ್ ಎಲ್ಲ ಮಾಡ್ಕೊಳಕ್ಕಾಗಲಿಲ್ಲ. ನಾವು ಹೋಗೋಷ್ಟೊತ್ತಿಗೆ 2 o'clock ಆಗಿಬಿಟ್ಟಿತ್ತು. ಸೊ ತಿಂದಾದಮೇಲೆ ಮಲ್ಕೊಂಡ್ವಿ. ಸೊ ಕ್ಲೈಂಟ್ ಲೇಟಾಗಿ ಬರ್ತಾರೆ ಅಂತ ಹೇಳಿದ್ರು. ಸೊ ಲೇಟಾಗೇ ಎದ್ವಿ. ಆಮೇಲೆ ಅವಳಿಗೆ ಎದ್ದೊಳಿಸ್ದೆ. ಪಾಪ ನನಗೆ ಕರೆದ್ರೆ ಎಲ್ಲೂ ಬರಲ್ಲ ಅಂತ ಹೇಳಲ್ಲ ಇದು. ಪಾಪ ನನ್ನ ಹಿಂದೆ ಬರ್ತಾ ಇರುತ್ತೆ ಸುಮ್ಮನೆ. ಸೊ ಎದ್ದೋಳು ಅಂತ ಹೇಳಿದ ತಕ್ಷಣ ಎದ್ಲು. ಸ್ವಲ್ಪ ಅವಳಿಗೂ ಟಯರ್ಡ್ ಆಗಿಬಿಟ್ಟಿತ್ತು. ಟೀ ಕಾಫಿ ಬೇಕಂತ ಹೇಳಿದ್ಲು. ಸೊ ನೈಟೆಲ್ಲ ಸರಿಯಾಗಿ ನಿದ್ದೆ ಮಾಡಿರಲಿಲ್ಲ, ಹೊಸ ಜಾಗ ಬೇರೆ. ಸೊ ಎದ್ದು ಫ್ರೆಶ್ ಅಪ್ ಆಗಿ ಟೀ ಕಾಫಿ ಟಿಫನ್ ಎಲ್ಲ ತಿಂದು ಕ್ಲೈಂಟಿಗೆ ವೆಯ್ಟ್ ಮಾಡ್ತಾಯಿದ್ವಿ. ತುಂಬ ವೆಯ್ಟ್ ಮಾಡಿ ಬೋರ್ ಆಗೋಗಿದೆ ಅವಳಿಗೆ. ಸೊ ನನಗೆ ಹೊಸದಲ್ಲ ಅಲ್ಲ, ಸೊ ಅವಳಿಗೆ ಹೊಸದು. ಸೊ ಕ್ಲೈಂಟು ಫೈನಲಿ ಬಂದರು. ಮೇಕಪ್ ಎಲ್ಲ ಆಲ್ರೆಡಿ ಫಸ್ಟು ಸ್ಯಾರಿ ಇದು ಆಗೋಗಿದೆ, ಸೆಕೆಂಡ್ ಲುಕ್ಕು ಇದು. ಸೊ ಶೂಟ್ ನಡೀತಾ ಇದೆ. ಸೊ ಮೇಕಪ್ಸು ಎಲ್ಲ ಚೆನ್ನಾಗಿ ಬಂತು. ಅವ್ರು ಹೇಳ್ದಂಗೆ ಮೇಕಪ್ ಎಲ್ಲ ಚೆನ್ನಾಗಿ ಬಂದಿದೆ. ಸೊ ಅವ್ರಿಗೂ ಕ್ಲೈಂಟ್ ಖುಷಿ ಆಯಿತು. ಫೈನಲ್ ಆಗಿ ಮೇಕಪ್ ಎಲ್ಲ ಆಯಿತು. ಸೊ ನಾನು ಪ್ಯಾಕಪ್ ಮಾಡ್ಕೊಂಡು ತುಂಬ ಶೆಕೆ ಆಯಿತು ಅನಂತಪುರದಲ್ಲಿ. ಆಮೇಲೆ ಅವ್ಳಿಗೂ ಅಷ್ಟೇ ಸಾಕಾಗ್ಬಿಟ್ಟಿತ್ತು. ಸೊ ಎಲ್ಲ ಆಯಿತು, ಪ್ಯಾಕಪ್ ಮಾಡಿ ಬಸ್ಸಿಗೆ ಹೊರಡೋಣ ಅಂತ ಹೇಳಿ. ಲೇಟ್ ಆಗೋಗಿತ್ತು ಈವ್ನಿಂಗು. ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ನನ್ನ ಕೈಯಲ್ಲಿ, ತುಂಬ ಟಯರ್ಡ್ ಬೇರೆ ಆಗಿತ್ತು. ಸೊ ತುಂಬ ಟಯರ್ಡ್ ಆಗಿರೋದಕ್ಕೆ ತುಂಬ ವೀಡಿಯೋಸು ಆಗಲಿಲ್ಲ. ಎಷ್ಟಿದೆಯೋ ಅಷ್ಟು ವೀಡಿಯೋದಲ್ಲಿ ನಾನು ಹಾಕ್ತೀನಿ. ಸೊ ಫೈನಲಿ ಲಾಸ್ಟ್ ಸಿಕ್ಕಿತ್ತು ನನಗೆ. ತುಂಬ ಸೀಟ್ ಫುಲ್ಲು ಬುಕ್ ಆಗಿಬಿಟ್ಟಿತ್ತು. ಸೊ ಎಲ್ಲೋ ಒಂದು ಡಾಬಾದಲ್ಲಿ ಊಟಕ್ಕೆ ನಿಲ್ಲಿಸಿದ್ವಿ. ಸೊ ಊಟ ತಿಂದ್ಕೊಂಡು ಮನೆಗೆ ಹಾಗೆ ಟ್ರಾವೆಲ್ ಮಾಡ್ಕೊಂಡ್ವಿ. ವೀಡಿಯೋಸ್ಗಳು ಜಾಸ್ತಿ ಸಿಕ್ಕಿಲ್ಲ, ಬೇಜಾರು ಮಾಡ್ಕೊಬೇಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್.